ಈಗ ಪ್ರೀತಮ್ ಗೌಡ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಇದ್ರ ಬಗ್ಗೆ ಸರ್ ನೋಡಿ ಸರ್, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಯಡಿಯೂರಪ್ಪ ಸಾಹೇಬ್ರು ಇದ್ದಾರೆ, ವಿಜಯಣ್ಣರಿದ್ದಾರೆ, ಕೂತ್ಕೊಂಡವರೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಅಸಮಾಧಾನ ಹೊರ ಹಾಕಿದ್ರೆ, ಯಾಕಂದ್ರೆ JDS ನ ತಗೊಂತ ಇಲ್ಲ, ಮತ್ತೆ ಪ್ರಧಾನಿ ಕಾರ್ಯಕ್ರಮ ಕರೆದಿಲ್ಲ ಎಲ್ಲರನ್ನು ಹೋಗ್ತಿಲ್ಲ ಅಂತ. ಈಗ ಸರ್ ಇನ್ನೂ ಒಟ್ಟಾಗಿ ಈಗ ಸಮನ್ವಯ ಸಮಿತಿಯಲ್ಲಿ ಸೀಟೇ ಅನೌನ್ಸ್ ಮಾಡಿದ್ದೇನೆ. ಸಮನ್ವಯ ಸಮಿತಿ ಕರೆಯೋಕ್ಕಾಯ್ತು. ಇವತ್ತು ಯಡಿಯೂರಪ್ಪ ಸಾಹೇಬ್ರನ್ನು ವಿಜಯಣ್ಣನ್ನು ಭೇಟಿ ಮಾಡಿದ್ವಿ, ಕೂತು ಮಾತಾಡಿ ಒಟ್ಟು ಜಾಯಿಂಟಾಗಿ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿದ್ರು ಸರ್. ನಿನ್ನೆ DMK ಅವರು ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ, ಮೇಕೆದಾಟು ಅಣೆಕಟ್ಟಕ್ಕೆ ನಾವು ಬಿಡೋದಿಲ್ಲ, ನಾವು ಇಂಡಿಯಾ ಅಲಯನ್ಸ್ ಪವರ್ಗೆ ಬಂದರೆ ಅಂತ ಸರ್. ಈಗ ನೀವೇನು ಹೇಳಿ ಸರ್, ಒಂದು ನಿಮಿಷ ಹೇಳ್ತೀನಿ. ನೀರಾವರಿ ಯೋಜನೆಗಳಿಗೆ ಏನಾದ್ರು ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ಏನಾದ್ರು ಆಗಿದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಸಾಹೇಬರಿದ್ದಾರೆ. ಅದು ಹೆಚ್ಚು ಮುಚ್ಚರ್ಜೆ ಕೊಟ್ಟಂಥ ಏನಾದ್ರು ನಾಯಕರಿದ್ದರೆ ದೇವೇಗೌಡರು 83ರಿಂದ ಅವರು ನೀರಾವರಿ ಮಂತ್ರಿಗಳಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ರಾಜ್ಯಕ್ಕೆ ಅವ್ರದ್ದೇ ಒಂದು ಕೊಡುಗೆ ಇದೆ. ಅದ್ರ ಜೊತೆಗೆ ಯಡಿಯೂರಪ್ಪ ಸಾಹೇಬ್ರದ್ದು ಒಂದು ಕೊಡುಗೆ ಇದೆ, ಕುಮಾರಸ್ವಾಮಿಯವ್ರದ್ದು ಕೊಡುಗೆ ಇದೆ. ಈ ಸಂದರ್ಭದಲ್ಲಿ ಇವತ್ತು ಕೆಲವರು ಹೇಳ್ತಾರೆ ಮೇಕೆದಾಟು ಏನು ಅನ್ನೋದು ನನಗೆ ಗೊತ್ತಿದೆ. ನಾನು ಇಂಧನ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಅಲ್ಲಿ 500 ಮೆಗಾವಾಟ್ ವಿದ್ಯುತ್ತನ್ನು ಇದು ಮಾಡೋದಕ್ಕೆ ಹಾಕೋದಕ್ಕೆ ನಮ್ಮ KC ರೆಡ್ಡಿ ಅಂತ ಇವತ್ತು ನಮ್ಮ ಕಣ್ಣು ಮುಂದಿಲ್ಲ ಆ ಯೋಜನೆ. ಈಗ ಸರ್, ಇಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಆಯಿತು, ಇಲ್ಲಿಂದ ಮೇಕೆದಾಟಿಂದ ಬೆಂಗಳೂರು ಪಾದಯಾತ್ರೆ. ನಾವೇನು ಬೇಡ ಅಂತ ಇಟ್ಕೊಂಡಿದ್ವಿ ಸರ್. 60 ವರ್ಷ ಅವರೇ ಕಾಂಗ್ರೆಸ್ಸೇ 60 ವರ್ಷ ಅಧಿಕಾರದಲ್ಲಿತ್ತು ಇಡೀ ರಾಷ್ಟ್ರ. ಮಾಡಬೇಡಿ ಅಂತ ಹೇಳಿದ್ವಾ ಸರ್? ಈಗ ಅಲಯನ್ಸ್ ಸರ್, ಇಂಡಿಯಾ ಅಲಯನ್ಸ್ ಅಲ್ಲಿ ಅವ್ರೇನಾದ್ರು ಪವರ್ ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮೇಕೆದಾಟನ ಅಣೆಕಟ್ಟನ ಸರ್ ಇವತ್ತು ಅದನ್ನ ಕಾಂಗ್ರೆಸ್ನವರೇ ಹೇಳಬೇಕು. ಕಾಂಗ್ರೆಸ್ನವರು ಯಾವಾಗ ಅನುಕೂಲ ಆಗುತ್ತೆ ಅವತ್ತು ಬಂದು ಇದು ಮಾಡ್ತಾರೆ. ಉದಾಹರಣೆಗೆ ಹೇಳ್ತಾರೆ, ಇವತ್ತು ಯಾರೋ ಹೇಳಿರೋ ಮುಖಂಡರು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿರೋರು ನಾವೇ, ದೇವೇಗೌಡರನ್ನ ತೆಗ್ದಿರೋರು ನಾವೇ. ಪ್ರಧಾನಮಂತ್ರಿಯಿಂದ 10 ತಿಂಗಳಿಗೆ ಯಾವುದೇ ದೇವೇಗೌಡರನ್ನ ತೆಗ್ದಿರೋರು ಯಾರು? ಚಂದ್ರಶೇಖರ್ ತೆಗ್ದಿರೋರು ಯಾರು? ಚರಣ್ ಸಿಂಗ್ ತೆಗ್ದಿರೋರು ಯಾರು? ಎಲ್ಲ ಕಾಂಗ್ರೆಸ್ ತಾನೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಒಂದು ಜನತೆ ವಿಶ್ವಾಸ ಇಲ್ಲ. ರೈತರು ರಾಜ್ಯದಲ್ಲಿ ಒಂದು KEB ಸರ್, ಒಂದು TC ತಗೋಬೇಕಾದ್ರೆ ನಮ್ಮಲ್ಲಿ ಒದ್ದಾಡ್ತಾರೆ 2 ಲಕ್ಷ 3 ಲಕ್ಷ. ನಮ್ಮ ಕಾಲದಲ್ಲಿ 5,000 ರೂಪಾಯಿಗೆ ಒಂದು TC ಕೊಡ್ತಾ ಇತ್ತು. ಮೇಕೆದಾಟು ಬಗ್ಗೆ ಇವರು ನಿಮ್ಮ DK ಶಿವಕುಮಾರ್ ಅವರು ಹೇಳ್ತಿದ್ರು, ಪಾದಯಾತ್ರೆ ಮಾಡಿ ನಾವು ಮಾಡ್ತೀವಿ, ಕೇಂದ್ರದಿಂದ ಅನುಮತಿ ಕೊಡಿ. ಈಗ ಅವರು ಅಲಯನ್ಸ್ ಅವರೇ ಈಗ ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ರಾಜ್ಯದ ಜನತೆ ಇದೆಲ್ಲ ತೀರ್ಮಾನಕ್ಕೆ ಬರ್ತಾರೆ. ಕುಮಾರಸ್ವಾಮಿ ಅವ್ರ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ. 10-10ಕ್ಕೆ ಆಪರೇಷನ್ ಮುಗಿದಿದೆ. ಅವ್ರಿಗೆ ಭಗವಂತನ ದಯೆ, ದೇವ್ರ ದಯೆ, ಈಶ್ವರನ ದಯೆ, ದೇವೇಗೌಡರ ದಯೆ, ರಾಜ್ಯದ ಜನತೆ ದಯೆಯಿಂದ ನಮ್ಮ ರೈತಾಪಿ ಜನ ನಮ್ಮ ಎಲ್ಲ ಮಾಧ್ಯಮ ಮಿತ್ರ ದಯೆಯಿಂದ ಆರೋಗ್ಯವಾಗಿದೆ. ತಮಗೆಲ್ಲ ಒಳ್ಳೆಯದಾಗಿದೆ. ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ ಮಾಡಿದ್ದಾರೆ. ನಿಮ್ಮದು ಆಶೀರ್ವಾದ ಇರಬೇಕು. ಎಲ್ಲ ಪತ್ರಿಕಾ ಸ್ನೇಹಿತರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಿಮ್ಮ ಆಶೀರ್ವಾದ ಇರಬೇಕು.